ನಮಸ್ತೆ ಎಲ್ರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮಜ್ಜಿಗೆ ಮೆಣಸಿನಕಾಯಿ ಮಾಡೋದು ತೋರಿಸ್ಕೊಡ್ತಾ ಇದ್ದೇನೆ. ಈ ಬಿಸಿಲಿಗೆ ಈ ರೀತಿ ಒಂದು ಮಜ್ಜಿಗೆ ಮೆಣಸಿನಕಾಯಿಯನ್ನು ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಮಳೆಗಾಲಕ್ಕೆ ತುಂಬಾ ಚೆನ್ನಾಗಿರ್ತದೆ. ಊಟಕ್ಕೆ ಸೂಪರ್ ಆಗಿರ್ತದೆ ಮಜ್ಜಿಗೆ ಮೆಣಸಿನಕಾಯಿ. ಒಮ್ಮೆ ಟ್ರೈ ಮಾಡಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 kg ಆಗುವಷ್ಟು ಮೆಣಸಿನಕಾಯಿಯನ್ನು ತಗೊಂಡಿದ್ದೇನೆ. ಇವಾಗ ಇದನ್ನು ಒಂದು 2 ರಿಂದ 3 ಸಲ ಚೆನ್ನಾಗಿ ಈ ರೀತಿ ತೊಳ್ಕೊಂಡ್ಬಿಟ್ಟು ಇದರಲ್ಲಿರುವ ನೀರನ್ನೆಲ್ಲ ಒರೆಸ್ಕೋಬೇಕು. ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಳ್ಳಿ. ಇದರಲ್ಲಿ ಒಂದು ಸ್ವಲ್ಪನೂ ನೀರಿನಂಶ ಇರಬಾರ್ದು. ಈ ರೀತಿ ಒರೆಸ್ಕೋಬೇಕು. ಇವಾಗ ಯಾವ ರೀತಿ ಬಿಸಿಲು ಬೀಳ್ತಾ ಇದೆ ಅಂತಂದರೆ ಒಂದು ಸಲ ಈ ರೀತಿ ಮಜ್ಜಿಗೆ ಮೆಣಸಿನಕಾಯಿ ಮಾಡಿ ಒಣಲಿಕ್ಕೆ ಹಾಕಿದರೆ 1-2 ಬಿಸಿಲಲ್ಲೇ ಗರ್ಗರಿಯಾಗಿ ರೆಡಿ ಆಗ್ತದೆ. ಇವಾಗ ನೋಡಿ ಎಲ್ಲ ಒಣಗಿಸ್ಕೊಂಡಾಗಿದೆ. ಇದನ್ನು ಈ ರೀತಿ ಒಂದು ಉದ್ದಕ್ಕೆ ಸೀಳ್ಕೋಬೇಕು. ಈ ರೀತಿ ಎಲ್ಲ ಮೆಣಸಿನಕಾಯನ್ನು ಒಂದು ಕಡೆ ಈ ರೀತಿ ಸೀಳ್ಕೊಳ್ಳಿ. ಇದನ್ನು ಕೆಲವೊಬ್ಬರು ಹಸಿಮೆಣಸಿನಕಾಯಲ್ಲೂ ಕೂಡ ಮಾಡ್ಕೊಳ್ತಾರೆ. ನೋಡಿ ಈ ರೀತಿ ಎಲ್ಲ ಮೆಣಸಿನಕಾಯನ್ನು ಸೀಳ್ಕೊಂಡು ಇದನ್ನು ನಾನು ಒಂದು ಬೆಳಿಗ್ಗೆ 4 ರಿಂದ 5 ಗಂಟೆಗಳ ಕಾಲ ಬಿಸಿಲಲ್ಲಿ ಹಾಗೆಯೇ ಒಣಗಲಿಕ್ಕೆ ಇಡ್ತಾ ಇದ್ದೇನೆ. ಎಲ್ಲ ಪ್ಲೇಟಲ್ಲಿ ಸೇರಿಸ್ಕೊಂಡು ಬಿಸಿಲಲ್ಲಿ ಹಾಗೆ ಒಣಗೋದಕ್ಕೆ ಬಿಟ್ಟಿದ್ದೇನೆ. ಇವಾಗ ಒಂದು ಬೌಲಲ್ಲಿ 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಅದೇ ರೀತಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯನ ಸೇರಿಸ್ಕೊಂಡ್ಬಿಟ್ಟು ಇದನ್ನು ನೆನೆಸ್ಕೋಬೇಕು. ಉದ್ದಿನಬೇಳೆ ಮತ್ತು ಮೆಂತ್ಯ ಚೆನ್ನಾಗಿ ನೆನೆಬೇಕು. ಅದನ್ನು ಈ ಮಿಕ್ಸಿಗೆ ಸೇರಿಸ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ. ಇವಾಗ ನೋಡಿ ಒಂದು 4 ರಿಂದ 5 ಗಂಟೆಗಳ ಕಾಲ ಈ ಮೆಣಸನ್ನೆಲ್ಲ ಒಣಸಿ ತೊಗೊಂಡು ಬಂದು ಇಟ್ಕೊಂಡಿದ್ದೇನೆ. ಈ ರೀತಿ ಸ್ವಲ್ಪ ಬಾಡಿದೆ ಮೆಣಸು. ನಾನು ಈ ಮೆಣಸನ್ನು ಬೆಳಿಗ್ಗೆಯಿಂದ ಮಧ್ಯಾಹ್ನದ ತನಕ ಇದನ್ನು ಬಿಸಿಲಲ್ಲಿ ಹಾಗೆ ಒಣ ಹಾಕಿದ್ದೆ. ಇವಾಗ ನೋಡಿ ಒಂದು ಸ್ವಲ್ಪ ಹುಳಿ ಮಜ್ಜಿಗೆಯನ್ನು ತೊಗೊಂಡಿದ್ದೇನೆ. ತೀರ ತೆಳುನೂ ಇರಬಾರ್ದು, ತೀರ ದಪ್ಪನೂ ಇರಬಾರ್ದು. ಈ ಮಜ್ಜಿಗೆ ಹುಳಿ ಮಜ್ಜಿಗೆಯಲ್ಲಿ ಚೆನ್ನಾಗಿ ಬರ್ತದೆ. ಈ ಮಜ್ಜಿಗೆಗೆ ನಾವು ಒಂದು ಸ್ವಲ್ಪ ಸಾಮಗ್ರಿಗಳನ್ನು ಸೇರಿಸ್ಕೋಬೇಕು. ನಾವೇನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ವಲ್ಲ ಉದ್ದಿನಬೇಳೆ ಹಾಗೂ ಮೆಂತ್ಯನ, ಅದನ್ನು ಕೂಡ ಈ ಮಜ್ಜಿಗೆಗೆ ಸೇರಿಸ್ಕೊಳ್ಳಿ. ಅದೇ ರೀತಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇಂಗನ್ನು ಸೇರಿಸ್ಕೊಳ್ಳಿ. ಒಳ್ಳೆ ಪರಿಮಳ ಬರ್ತದೆ ಇಂಗನ್ನು ಸೇರಿಸೋದ್ರಿಂದ. ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಜ್ಜಿಗೆ ಮೆಣಸಿನಕಾಯಿ ಮಾಡಿಕೊಂಡ್ರೆ ಒಳ್ಳೆ ಇಂಗನ್ನೆಲ್ಲ ಸೇರಿಸಿರೋದ್ರಿಂದ ಒಳ್ಳೆ ಪರಿಮಳ ಕೂಡ ಬರ್ತದೆ. ನೋಡಿ ಇವಾಗ ನಾವು ಬಿಸಿಲಲ್ಲಿ ಒಣಗಿಸಿದ್ವಲ್ಲ ಆ ಮೆಣಸನ್ನು ಈ ಮಜ್ಜಿಗೆ ಒಳಗೆ ಸೇರಿಸ್ಕೊಳ್ತಾ ಇದ್ದೇನೆ. ನಾನು ಇದನ್ನು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ರಾತ್ರಿ ಇದನ್ನು ಈ ಮಜ್ಜಿಗೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. ಈ ಮಜ್ಜಿಗೆಯಲ್ಲಿ ಮೆಣಸು ಚೆನ್ನಾಗಿ ಮುಳುಗಬೇಕು. ಆ ರೀತಿ ಸೇರಿಸ್ಕೊಳ್ಳಿ. ಒಂದರಲ್ಲೇ ಸಾಕಾಗೋದಿಲ್ಲ ಅಂತಂದರೆ ಇನ್ನೊಂದು ಪಾತ್ರದಲ್ಲಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಜ್ಜಿಗೆಯಲ್ಲಿ ಮೆಣಸನ್ನು ನೆನೆಸ್ಕೋಬೇಕು. ನೋಡಿ ಈ ರೀತಿ ನೆನೆಸ್ಬಿಟ್ಟು ನಾನು ಇದನ್ನು ನೈಟ್ ನೆನೆಯೋದಕ್ಕೆ ಹಾಕಿದ್ದೆ. ಮುಚ್ಚಳ ಮುಚ್ಚಿಬಿಟ್ಟು ಪೂರ್ತಿ ರಾತ್ರಿ ಬಿಡಬೇಕು. ಮಾರನೇ ದಿನ ಬೆಳಿಗ್ಗೆ ನೋಡಿ ಈ ಮಜ್ಜಿಗೆ ಮೆಣಸೆಲ್ಲ ಮಜ್ಜಿಗೆನ ಎಳ್ಕೊಂಡ್ಬಿಟ್ಟು ಈ ರೀತಿ ಆಗಿದೆ. ಇವಾಗ ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಲ್ಲ ಮೆಣಸಿಗೂ ಮಜ್ಜಿಗೆ ಎಲ್ಲ ಚೆನ್ನಾಗಿ ತಾಗಿದೆ. ಇವಾಗ ಇದನ್ನು ಒಂದು ಸ್ಟೀಲ್ ಪ್ಲೇಟಲ್ಲಿ ಹರಡ್ಕೊಳ್ತಾ ಇದ್ದೇನೆ. ಪುನಃ ಇದನ್ನು ಬಿಸಿಲಿಗೆ ಹಾಕಬೇಕು ಮಾರನೇ ದಿನ. ಹಾಗಾಗಿ ಸ್ಟೀಲ್ ಪ್ಲೇಟಲ್ಲೇ ಹಾಕ್ಕೊಳ್ಳಿ, ಅಲ್ಯೂಮಿನಿಯಂ ಎಲ್ಲ ಬಳಸ್ಕೊಳ್ಬೇಡಿ. ನೋಡಿ ಈ ರೀತಿ ಪ್ಲೇಟಿಗೆಲ್ಲ ಸೇರಿಸ್ಕೊಂಡ್ಬಿಟ್ಟು ಅದನ್ನು ಬಿಸಿಲಲ್ಲಿ ಒಣಗಿಸಿದಾಗ ಈ ರೀತಿ ನೋಡಿ ಎಲ್ಲ ಮೆಣಸುಗಳು ಸ್ವಲ್ಪ ಒಣಗಿದೆ, ನೋಡ್ತಾ ಇರ್ಬೋದು ನೀವು. ಈ ರೀತಿ ಒಣಗಿರೋದು ಮೆಣಸನ್ನು ಪುನಃ ನಾವೇನು ಮಜ್ಜಿಗೆಯಿಂದ ತೆಗೆದುಬಿಟ್ಟು ಒಣ ಹಾಕಿದ್ವಲ್ಲ ಅದೇ ಮಜ್ಜಿಗೆಗೆ ಈ ಮೆಣಸನ್ನು ಪುನಃ ಸೇರಿಸ್ಕೊಳ್ತಾ ಇದ್ದೇನೆ. ಈ ರೀತಿ ಒಂದು 2-3 ಬಿಸಿಲಿಗೆ ಹಾಗೆ ಮಾಡಬೇಕು. ಬಿಸಿಲಲ್ಲಿ ಹಾಕೋದು, ಪುನಃ ಅದೇ ಮಜ್ಜಿಗೆಯಲ್ಲಿ ಮೆಣಸನ್ನು ಸೇರಿಸ್ಕೊಂಡು ಪುನಃ ಬಿಸಿಲಿಗೆ ಹಾಕಬೇಕು. ಒಂದು 2-3 ಸಲ ಇದೇ ರೀತಿ ಮಾಡಿಕೊಳ್ಳಿ. ನೋಡಿ ಇದಕ್ಕೆ ಮಜ್ಜಿಗೆಗೆ ಸೇರಿಸ್ಕೊಂಡ್ಬಿಟ್ಟು ಪುನಃ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡಿಬಿಟ್ಟು ನಾನು ಒಂದು 4 ಬಿಸಿಲಿಗೆ ಹಾಕಿದ್ದೇನೆ. ಒಂದು 4 ಬಿಸಿಲು ಆದ್ರ ಮೇಲೆ ನೋಡ್ತಾ ಇರ್ಬೋದು ನೀವು, ಈ ರೀತಿ ಮಜ್ಜಿಗೆ ಮೆಣಸು ರೆಡಿ ಆಗ್ತದೆ. ಈ ರೀತಿ ಮಜ್ಜಿಗೆ ಮೆಣಸನ್ನು ಮಾಡಿಕೊಂಡು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕ್ಕೊಂಡ್ರೆ ಮಳೆಗಾಲದಲ್ಲಿ ಊಟಕ್ಕೆ ಸೂಪರ್ ಆಗಿರ್ತದೆ. ಕರ್ಡ್ ರೈಸ್ ಜೊತೆಗೆ ಅದೇ ರೀತಿ ಗಂಜಿ ಅನ್ನದ ಜೊತೆಗೂ ಸೂಪರ್ ಆಗಿರ್ತದೆ. ಒಂದು 4 ಮೆಣಸನ್ನು ನಾನು ಹುರಿದು ಬಿಟ್ಟು ತೋರಿಸ್ತಾ ಇದ್ದೇನೆ ನೋಡಿ. ಎಣ್ಣೆಯನ್ನು ತುಂಬ ಏನೂ ಕಾಸ್ಕೊಳ್ಬಾರ್ದು. ಸ್ವಲ್ಪ ಬಿಸಿ ಆದಮೇಲೆ 4 ಮೆಣಸನ್ನು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತೆಕ್ಕೊಂಡ್ರೆ ಒಳ್ಳೆ ಟೇಸ್ಟಿ ಆಗಿರುವಂತಹ ಮಜ್ಜಿಗೆ ಮೆಣಸು ರೆಡಿ ಆಯಿತು. ಇವಾಗಿನ ಬಿಸಿಲಿಗಂತೂ ಈ ರೀತಿ ಮಜ್ಜಿಗೆ ಮೆಣಸನ್ನು ಮಾಡಿಕೊಂಡ್ರೆ ಒಂದು 2 ಬಿಸಿಲಲ್ಲೇ ಗರ್ಗರಿ ಆಗ್ತದೆ, ಅಷ್ಟು ಬಿಸಿಲು ಕೂಡ ಬೀಳ್ತಾ ಇದೆ. ಹಾಗಾಗಿ ನೀವು ಕೂಡ ಮನೆಯಲ್ಲಿ ಈ ಮಜ್ಜಿಗೆ ಮೆಣಸನ್ನು ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.